ಹೀಗಾಗೇ ಆಗದಿರುವಂಥ ಕೆಲಸಗಳೆಲ್ಲವೂ ಕೂಡ ಆಗಿದೆ ಅಂತ. ಯಾಕಂದರೆ ಈ ಕಾಶ್ಮೀರದ ವಿಧಿಯನ್ನು ತೆಗೆದುಹಾಕುವಂಥದ್ದು ಇದೆಯಲ್ಲ, ಆದಷ್ಟು ಸುಲಭ ಇರಲಿಲ್ಲ. ನಾನು ಒಂದೆರಡು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟನ್ನೇ, ಸಮಯದ ಅಭಾವ ಇರೋದ್ರಿಂದ. ಎಲ್ಲವೂ ಕೂಡ ಸಾಧ್ಯವಾಗದೇ ಇರುವಂಥದ್ದನ್ನು ಸಾಧ್ಯವಾಗಿಸಿದ್ದಿತ್ತಲ್ಲ ಸರ್, ಎಲ್ಲವೂ ಕೂಡ ಮುಳ್ಳಿನ ಹಾದಿನೇ. ಅದನ್ನು ಎದುರಿಸುವಂಥ ಸಂದರ್ಭದಲ್ಲಿ ಅವರ ಮನಸ್ಥಿತಿ ಯಾವ ರೀತಿ ಇರ್ತಿತ್ತು ಅಂತ ಹೇಳಿ ಅಂತ. ಇಲ್ಲ, ಅವರು ಎಲ್ಲದಕ್ಕೂ ಪೂರ್ವ ತಯಾರಿಯನ್ನು ಭಾಳ ಚೆನ್ನಾಗಿ ಮಾಡಿರ್ತಿದ್ರು. ಉದಾಹರಣೆಗೆ ಆರ್ಟಿಕಲ್ 370 ತೆಗೆದಾಗ ಏನು ಘಟನೆಗಳಾಗ್ಬೋದು, ಇದನ್ನು ಅಮಿತ್ ಶಾ ಅವರು ಭಾಳ ವಿಸ್ತೃತವಾಗಿ ಯೋಚನೆ ಮಾಡಿ ಅವರೊಂದು ಪ್ಲ್ಯಾನ್ ಮಾಡಿದರು. ಏನಾಗಲಿಲ್ಲ ಅದು ಬೇರೆ ವಿಷಯ. ಆದರೆ ಅನ್ನೋದಕ್ಕೆ ದೇರ್ ಪ್ರಿಪ್ರೇಷನ್ ಟು ನೆಕ್ಸ್ಟ್ ಲೆವೆಲ್ ನೀವು ಇಮ್ಯಾಜಿನ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಭಾಳ ಬಹಿರಂಗವಾಗಿ ಕೆಲವು ಸಂಗತಿಗಳನ್ನು ಹೇಳೋಕ್ಕಾಗಲ್ಲ, ಆದರೆ ಇಷ್ಟಂತೂ ನಾನು ಹೇಳ್ತೇನೆ. ಇನ್ಕ್ಲೂಡಿಂಗ್ ಬ್ಲಡ್ ಸ್ಟೋರೇಜ್ ತಯಾರಿಟ್ಟಿದ್ದಾರೆ. ಅಕಸ್ಮಾತ್ ಏನಾದರೂ ಹಿಂಸೆ ಗಲಭೆ ಇತ್ಯಾದಿ ಆದರೆ ಕಾಶ್ಮೀರದಲ್ಲಿ ಎಲ್ಲವೂ ತಯಾರಿರಬೇಕು. ಅಂದರೆ ಹ್ಯೂಮನ್ ಲೈಫ್ ಶುಡ್ ನಾಟ್ ಬಿ ಲಾಸ್ಟ್. ಇನ್ನೂ ಅನೇಕ ತಯಾರಿದ್ದು, ಅದನ್ನೆಲ್ಲವೂ ಪಬ್ಲಿಕ್ಕಾಗಿ ನನಗೆ ಹೇಳೋಕ್ಕಾಗಲ್ಲ. ಅಕಸ್ಮಾತ್ ಆದರೆ ಏನು, ಆ ಲೆವೆಲ್ದಲ್ಲಿ ತಯಾರಿ ಇಟ್ಟಿದ್ರು. ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ, ಎವ್ರಿಥಿಂಗ್ ಗೋಸ್ ದೇರ್. ಆರ್ಟಿಕಲ್ 370 ಇರ್ಬೋದು. ಇದರ ಜೊತೆಗೆ ಇನ್ನೊಂದು ಬಡವರ ಬಗ್ಗೆ ಅವರಿಗಿರುವಂಥ ಕಾಳಜಿ. ಅವರು 2014ರಲ್ಲಿ ಹೇಳಿದರು, ನಾವು ಅವರನ್ನು ಪಾರ್ಲಿಮೆಂಟ್ರಿ ಪಾರ್ಟಿ ಲೀಡರಾಗಿ ಆರಿಸಿದಾಗ ಭಾಷಣದ ಬಹುತೇಕವಾಗಿ ಮೊದಲನೇ ಸೆಂಟೆನ್ಸ್, ಮೇನ್ ಭಾಷಣ ಮೊದಲಿದ್ದು ಅದ್ವಾನಿಯವರು ನರೇಂದ್ರ ಭಾಯಿ ಕಾ ಕೃಪಾ ಹೇ ಅಂತ ಹೇಳಿದರು. ಅದಕ್ಕೆ ಅವರು ಸ್ವಲ್ಪ ಎಮೋಷನಲ್ ಆದರು. ಅದರಾದ ನಂತರ ನೆಕ್ಸ್ಟ್ ಸೆಂಟೆನ್ಸ್ ಅವ್ರು ಹೇಳಿದರು, ನನ್ನ ಸರ್ಕಾರ ಬಡವರಿಗೆ ಸಮರ್ಪಿತವಾದಂಥ ಸರ್ಕಾರ. ಹಾಗಾಗಿ ಇವತ್ತೇನು ಮಿಡಲ್ ಮೆನ್ಗಳನ್ನು ಅವಾಯ್ಡ್ ಮಾಡಿದರು. DBT, ಈ DBT ಭಾಳ ಹೇಳ್ತಾರೆ. ಆಧಾರ ನಾವು ಶುರು ಮಾಡಿದ್ವಿ. ಆಧಾರಕ್ಕೆ ಒಂದು ಕಾನೂನಿನ ಆಧಾರ ಇರಲಿಲ್ಲ. ಫಸ್ಟ್ ಕಾಂಗ್ರೆಸ್ದವ್ರು ಹೇಳ್ತಾರೆ ನಾವು ಮಾಡಿದ್ವಿ. ಪ್ರಧಾನಮಂತ್ರಿಗಳೇನು ಹೇಳಿದರು, ಜನ್ಧನ್ ಅಕೌಂಟ್ ಓಪನ್ ಮಾಡೋಣ ಅಂತ ನಗಕ್ಕೆ ಶುರು ಮಾಡಿದ್ರು ಕಾಂಗ್ರೆಸ್ದವರು. ನಾವೇ ಬ್ಯಾಂಕ್ ನ್ಯಾಷನಲೈಸ್ ಮಾಡಿ ನಾವೇ ಮಾಡಿದ್ವಿ. ಎಷ್ಟಾದ್ರಿ 50 ಕೋಟಿ, ಹೆಚ್ಚು ಕಡಿಮೆ 50 ಕೋಟಿ, 42 ಕೋಟಿ ಜನ್ಧನ್ ಅಕೌಂಟ್. ಅದು ಇದರಿಂದ ಏನಾಗುತ್ತೆ, ಏನು ಬಡತನ ನಿರ್ಮೂಲ ಆಗುತ್ತೆ ಅಂತಂದರು. ಪ್ರಧಾನಮಂತ್ರಿಗಳು ಸಿಂಪಲ್ಲಾಗಿ ಏನು ಮಾಡಿದರು, ಆಧಾರಕ್ಕೆ ಅದಕ್ಕೆ ಲಿಂಕ್ ಮಾಡಿದರು. ಮೊಬೈಲ್, ಆಪ್ಟಿಕಲ್ ಫೈಬರ್ ಕೇಬಲ್ 300 ಹಳ್ಳಿಯಲ್ಲಿ ಇರಲಿಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತೆಗೆದುಕೊಂಡಾಗ. ದೇಶದ ಎಲ್ಲ ಹಳ್ಳಿಗಳಿಗೂ ಆಪ್ಟಿಕಲ್ ಫೈಬರ್ ಕೇಬಲ್ ಹಾಕಿದರು.